ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆತರ ಪಟ್ಟು ಮಗುನ ಕೊಂದ್ಬಿಟ್ರಲ್ಲ ನೀವು. ಅಯ್ಯೋ ದೇವ್ರೆ, ನಾನ್ ಮಗುನ ಕೊಂದಿಲ್ಲ. ಕೊಲೆ ಅಂದ್ರೆ ಏನು? ಕುದ್ಕೆ ಹಿಸ್ಕಿ ಸಾಯಿಸದ, ಚಾಕು ಹಿಡ್ಕೊಂಡು ಚುಚ್ಚದ, ಇದು ಒಂಥರ ಕೊಲೆನೆ. ನಮ್ಮತ್ತೆ ಅವತ್ತೆ ಬಡ್ಕೊಂಡ್ರು, ನಮ್ ಮನೆಗ್ ಕಳಿಸ್ಕೊಡು ಅಂತ. ಅವತ್ತೆ ಪೂಜಾನ ಕಳ್ಸಿದಿದ್ರೆ ಇವತ್ ಹೀಗ ಆಗ್ತಾ ಇರ್ಲಿಲ್ವೇನೋ. ಪೂಜಾ ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳ್ತಿರ್ಬೇಕಾದ್ರೆ ನಾನಾದ್ರೂ ಏನ್ ಮಾಡ್ಬೇಕು ಅಶ್ವಿನ್? ಯಾಕೆ ಈ ತರ ಚುಚ್ಚಿ ಮಾತಾಡ್ತಿದ್ಯಾ? ಸೇವಂತಿ, ಅಶ್ವಿನ್ ಕಳ್ಕೊಂಡಿರೋದು ಅವನ್ ಮಗುನ. ಅವನ್ಗೂ ನೋವಿದೆ ಅಲ್ವಾ, ಅದಕ್ಕೆ ಮಾತಾಡ್ತಿದ್ದಾನೆ. ನನ್ಗನ್ಸ್ತಾ ಇದೆ ನೀನ್ ತುಂಬಾ ಹತ್ರ ಪಟ್ಬಿಟ್ಟೆ. ಯಾಕಜ್ಜಿ ಯಾರು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತಿಲ್ಲ? ಎಂತ ಪರಿಸ್ಥಿತಿ ಸೇವಂತಿ ಅಕ್ಕ, ನೀವೇ ಕ್ರಿಯೇಟ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಇದು. ಯಾರಿಗೂ ಕೇಳ್ದೆ ಅಲ್ಲ ಅದಕ್ಕೆ ನಿಮಗೆ ಸಹಾಯ ಆಗ್ಲಿ ಅಂತ ತಾನೆ ನಾನು ಮಣಿನ ಮನೇಲೆ ಬಿಟ್ಟು ಹೋಗಿದ್ದು. ನೀವು ಇವಳಿಗೂ ಹೇಳ್ದೆ ಒಬ್ಬರೇ ಏನಕ್ಕೆ ರಿಸ್ಕ್ ತಗೊಳಕ್ ಹೋದ್ರಿ? ನೀವು ಈ ರೀತಿ ಮಾಡಿದ್ದು ಯಾಕೋ ನನಗೂ ಸರಿ ಅನಿಸ್ಲಿಲ್ಲ. ಈಗ ನೋಡಿ ಎಂತ ಅನಾಹುತ ಆಯ್ತು. ನಮ್ಮನೆ ಮಗುಗೋಸ್ಕರ ಎಷ್ಟು ಕಾಯ್ತಾ ಇತ್ತು ಅಂತ ನಿನಗೆ ಗೊತ್ತಿದೆ ಅಲ್ವಾ? ನೀನ್ ಈ ರೀತಿ ಮಾಡಬಾರ್ದಾಗಿತ್ತು ಕಣೆ. ಪೂಜೆನ ಚೆಕಪ್ ಮಾಡೋ ರೆಗ್ಯುಲರ್ ಡಾಕ್ಟರ್ ಇರ್ಲಿಲ್ಲ. ಇನ್ನೊಬ್ರು ಡಾಕ್ಟರ್ ಮಗುನ ತೆಗಿಲೇಬೇಕು ಅಂತ ಹೇಳಿದ್ರು. ಡಾಕ್ಟ್ರು ಏನಾದ್ರೂ ಹೇಳಿ ಅದಕ್ಕೆ ನೀವು ಸೆಕೆಂಡ್ ಒಪಿನಿಯನ್ ಅಂತ ತಗೋಬೇಕಾಗಿತ್ತು. ನಾನೇ ತಪ್ಪು ಮಾಡ್ಬಿಟ್ನಾ? ನಾನು ಆತರ ಪಟ್ಬಿಟ್ನಾ? ನನಗೂ ಹಾಗೆ ಅನ್ಸ್ತಾ ಇದೆ ಸೇವಂತಿ. ಮರಕ್ಕಿಂತ ಮರ ದೊಡ್ಡದು ಅಂತಾರೆ. ಈ ಡಾಕ್ಟರ್ ಗೊತ್ತಿಲ್ಲದೆ ಇರೋದು ಇನ್ನೊಬ್ಬ ಡಾಕ್ಟರ್ಗೆ ಗೊತ್ತಿರುತ್ತೆ ಅಲ್ವಾ? ಒಂದ್ ಸಣ್ಣ ಪುಟ್ಟ ಆಪರೇಷನ್ ಅಂದ್ರೇನೆ ನಾವು 10 ಡಾಕ್ಟರ್ ಹತ್ರ ವಿಚಾರಿಸ್ತೀವಿ. ಹೀಗಿರುವಾಗ ನೀವೊಬ್ರೇ ಹೇಗೆ ಒಬ್ಬ ಡಾಕ್ಟರ್ ಡಿಸಿಷನ್ ತಗೊಂಡ್ರಿ? ನಾನ್ ತಪ್ಪು ಮಾಡ್ಬಿಟ್ಟ ಅನಿಸ್ತಾ ಇದೆ. ನಾನೇ ಆತರ ಪಟ್ಬಿಟ್ನ ಅಂತ ಅನಿಸ್ತಾ ಇದೆ. ಅರೆ, ATM ಸರ್ ಫೋನ್ ಮಾಡ್ತಿದ್ದಾರೆ. ಹಲೋ, ಅಲ್ಲಾಗಿರೋದನ್ನೆಲ್ಲ ಇನ್ಫಾರ್ಮೇಶನ್ ಕೊಡು ಅಂತ ಹೇಳಿದ್ದೆ ತಾನೆ. ಏನ್ ಕತ್ತೆ ಕಾಯ್ತಿದ್ದೆ ನೀನು? ನಿನಗ್ ದುಡ್ಡು ಕೊಡೋದು ದಂಡಕ್ಕೆ ದೊಡ್ಡ ದಂಡ ಪಿಂಡ ನೀನು. ಸರ್ ಏನ್ ಸರ್ ನೀವು ಫೋನ್ ಮಾಡಿ ಒಂದೇ ಸಮ ಬೈತಾನೆ ಇದ್ದೀರಲ್ಲ? ಅಲ್ಲ, ಈಗ ನನ್ನಿಂದ ಮಹಾ ಅಪರಾಧ ಏನಾಗೋಗಿದೆ? ನಾನು ಮನೆಯವರೆಲ್ಲ ಬೆಟ್ಟ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿಂದ ವಾಪಸ್ ಬಂದ್ವಿ. ಎಲ್ಲ ಅಪ್ಡೇಟ್ ನಿಮಗೆ ಕೊಟ್ಟಿದ್ದೀನಲ್ಲ? ಅದಲ್ಲ, ಪೂಜಾ ಮಗು ಸತ್ತೋಯ್ತಲ್ಲ, ಅದ್ರ ಬಗ್ಗೆ ನನಗೆ ಯಾಕೆ ಹೇಳಿಲ್ಲ? ಪೂಜಾ ಮಗು ಹೋಗಿದ್ರ ಹಿಂದೆ ಪ್ರಿಯ ಕೈವಾಡ ಏನಾದ್ರೂ ಇದೆಯಾ? ಏನ್ ಹೇಳ್ತಿದ್ದೀರಾ ಸರ್ ನೀವು? ಪೂಜಾ ಮಗು ಸತ್ತೋಯ್ತಾ? ಏಯ್, ಎಲ್ಲ ವಿಷಯ ಗೊತ್ತಿದ್ದು ನನ್ನ ಹತ್ರ ನಾಟಕ ಆಡ್ತೀಯ ನೀನು? ಅಯ್ಯೋ, ಸತ್ವಾಗ್ಲು ಸರ್, ನನ್ಗೆ ಈ ವಿಷಯನೇ ಗೊತ್ತಿಲ್ಲ. ಈಗ ನೀವ್ ಹೇಳಿದ್ಮೇಲೆ ಗೊತ್ತಾಗ್ತಿರೋದು. ಅದು ಮನೆಯ ಒಳಗಿದ್ದುಕೊಂಡು ಮಗು ಸತ್ತೋಗಿರೋ ವಿಚಾರ ನಿನಗೆ ಗೊತ್ತಿಲ್ಲ ಅಂತಂದ್ರೆ ಏನರ್ಥ? ಅಯ್ಯೋ, ನಾವೆಲ್ಲ ಬೆಟ್ಟದಲ್ಲಿದ್ದಾಗ ಪೂಜನಿಂದ ಫೋನ್ ಬಂತು, ಮಗು ಆಗಿದೆ ಅಂತ ಹೇಳಿದ್ಲು. ಅಮ್ಮ, ಅಶ್ವಿನು, ಕರ್ಣ ಮಗು ನೋಡಕ್ಕೆ ಅಂತ ಹೋಗಿದ್ದಾರೆ. ಮಗು ಆಗಿದೆ ಅಂತ ಹೇಗೆ ಹೇಳೋದಕ್ ಸಾಧ್ಯ? ಅವಳು ಮಗು ಮುಖ ನೋಡದ್ಲಂತ? ಇಲ್ಲ, ಅವಳಿಗೆ ಈಗ ತಾನೇ ಪ್ರಜ್ಞೆ ಬಂತಂತೆ. ಮಗು ಇಲ್ಲಿ ಅಂತ ಕೇಳಿದಿಕ್ಕೆ ಸೇವಂತಿ ಮಗುನ ಸ್ನಾನ ಮಾಡ್ಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ಲಂತೆ. ಒಂದೇ ಸರಿ ಹೇಳಿ ಪೂಜಾಗೆ ಶಾಕ್ ಕೊಡಬಾರ್ದು ಅಂತ ಅವಳ ಹತ್ರ ಸೇವಂತಿ ಸುಳ್ಳು ಹೇಳಿರ್ತಾಳೆ. ಪೂಜಾ ಮಗು ಸತ್ತು ಹೋಗಿದೆ. ಅಯ್ಯಯ್ಯೋ, ಎಂತ ಅನಾಹುತ ಆಗೋಯ್ತು ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಹತ್ರ ನಾಟಕ ಆಡಬೇಡ. ನೀನು ಪ್ರಿಯ ತುಂಬಾ ಒಳ್ಳೆ ದೋಸ್ತ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಪೂಜಾ ಮಗು ಹೋಗಿದ್ರೆ ಹಿಂದೆ ಪ್ರಿಯ ಕೈವಾಡ ಇದೆಯಾ ಇಲ್ವಾ ಅಷ್ಟೇ ಹೇಳು. ಅಯ್ಯೋ, ಸತ್ಯವಾಗ್ಲು ನನ್ಗೆ ಈ ವಿಷಯ ಗೊತ್ತಿಲ್ಲ ಸರ್. ಇದ್ರೆ ಮಾತ್ರ ನಿನ್ನನ್ನ ಅವಳನ್ನ ಇಬ್ಬರನ್ನು ಸುಮ್ಮನೆ ಬಿಡೋದಿಲ್ಲ ನಾನು. ಸರ್, ಪೂಜಾ ಮಗು ಸತ್ತೋಗಿದೆ ಅಂತ ನೀವ್ ಹೇಳಿದ್ಮೇಲೆ ನನಗೆ ಗೊತ್ತಾಗ್ತಿರೋದು. ಪ್ರಿಯನ್ಗೆ ಪೂಜನ್ ಮೇಲೆ ಏನು ದ್ವೇಷ ಇಲ್ಲ ಸರ್, ಇರೋದು ಸೇವಂತಿ ಮೇಲೆ ಅಷ್ಟೇ.
ಹಾಗಾಗಿ ನನಗೂ ಏನು ಅಂತ ಸರಿಯಾಗಿ ಗೊತ್ತಿಲ್ಲ ಸರ್. ಸರಿ, ಅಲ್ಲಿ ಏನಾದ್ರೂ ನನಗೆ ಇನ್ಫಾರ್ಮೇಶನ್ ಕೊಡು. ಸರಿ. ಅಲ್ಲ, ಇವನಿಗೆ ನಾನೇನು ಇನ್ಫಾರ್ಮೇಶನ್ ಕೊಡೋದು? ನನ್ಗಿಂತ ಮುಂಚೆ ಇವನ್ಗೆ ಎಲ್ಲ ಗೊತ್ತಾಗತ್ತೆ. ಅಲ್ಲ, ಇವನ್ ಯಾರು ಅಂತ ಅದಿರ್ಲಿ. ಪೂಜೆ ಮಗು ಹೇಗ್ ಸತ್ತೋಯ್ತು? ಮಗು ಹುಟ್ಟೇ ಇಲ್ವಾ? ಬಾ, ನನ್ ತಲೆ ಕೆಟ್ಟೋಗ್ತಾ ಇದೆ. ನನ್ಗೊಂದು ಅರ್ಥ ಆಗ್ತಿಲ್ಲ. ಅನ್ಸೋದೇನು, ನಿಮ್ಮಿಂದ ನಮ್ಮ ಮಗು ಹೋಯ್ತು. ನಾನು ಈಗಲೇ ಪ್ರಿಯನಿಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ. ಏ ಪ್ರಿಯಾ, ಎಲ್ಲೇ ಇದೆಯಾ? ನಾನು ಹಾಸ್ಪಿಟಲ್ ಇದ್ದೀನಿ ಚಿಕ್ಕಿ. ಇಲ್ಲಿ ನಡೀತಿರೋ ಡ್ರಾಮಾನೆಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ದೀನಿ. ಅಂದ್ರೆ ಪೂಜನ್ ಮಗು ಸತ್ತೋಗಿರೋದು ನಿಜನಾ? 100% ನಿಜ. ಅಲ್ವೇ, ಪೂಜನ್ ಮಗು ಹೇಗೆ ಸತ್ತೋಯ್ತು? ಅಯ್ಯೋ ಚಿಕ್ಕಿ, ನಾನು ಬಿಸಿದ್ದೀನಿ. ಇಲ್ಲಿ ಎಲ್ರು ಗೋಳಾಡೋದನ್ನ ನೋಡಿ ಮಜಾ ತಗೋಬೇಕು. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಇಡೀ ಫೋನ್ನ. ಹಲೋ ಹಲೋ ಪ್ರಿಯಾ. ಇವಳೊಬ್ಳು. ಅಂದ್ರೆ ಅಶ್ವಿನ್ ಏನೋ ತಪ್ಪು ತಿಳ್ಕೊಂಡಿದ್ದಾನೆ. ಅಲ್ಲ, ಮನೆಯವರೆಲ್ಲರೂ ಮಗು ಹುಟ್ಟಿದೆ ಅಂತ ಅನ್ಕೊಂಡು ತುಂಬಾ ಸಂಭ್ರಮದಲ್ಲಿದ್ದಾರೆ. ಅಂದ್ರೆ ಇಷ್ಟರಲ್ಲೇ ಎಲ್ರೂ ಸಂಭ್ರಮನ ಕುಗ್ಗೋಗುತ್ತೆ. ಅಮ್ಮ, ಅಶ್ವಿನ್, ಕರ್ಣ ಎಲ್ರೂ ಆ್ಯಪ್ ಮೋರೆ ಹಾಕೊಂಡ್ ಬರ್ತಾರೆ. ಅಲ್ಲ, ಈ ಮನೆ ಒಳಗೆ ಇದ್ಕೊಂಡು ನನಗೆ ಈ ವಿಷಯ ಗೊತ್ತಿಲ್ವಲ್ಲ? ನನಗ್ ಬಿಡು, ಈ ಮನೆಯವ್ರಿಗೆ ಯಾವ ವಿಷಯನೂ ಗೊತ್ತಿಲ್ಲ. ಅಂಥದ್ರಲ್ಲಿ ಈ ATMಗೆ ಹೇಗೆ ಗೊತ್ತಾಗತ್ತೆ? ಈ ಮನೇಲಿ ನಡೀತಿರೋ ವಿಚಾರನೆಲ್ಲ ಅವನಿಗೆ ಹೇಳ್ತಿರೋದು ಯಾರು? ಅಲ್ಲ, ನನ್ನನ್ನ ಬಿಟ್ಟು ಈ ಮನೇಲಿ ದುಡ್ಡು ಕೊಟ್ಟು ಬೇರೆ ಯಾರಾದ್ರೂ ಅಪಾಯಿಂಟ್ ಮಾಡ್ಕೊಂಡಿದ್ದಾನ? ಏನು ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ನಾನೆಂಥ ತಪ್ಪು ಮಾಡ್ಬಿಟ್ಟೆ. ಪೂಜಾ ಜೀವ ಉಳಿಯಲ್ಲ ಅಂತ ಡಾಕ್ಟರ್ ಹೇಳಿದ ತಕ್ಷಣ ನನಗೇನು ಮಾಡಬೇಕು ಅಂತ ತಲೆ ಹೊಳಿಲೇ ಇಲ್ಲ ಅಜ್ಜಿ. ಟೆನ್ಷನಲ್ಲಿ ಇನ್ನೊಬ್ಬ ಡಾಕ್ಟರ್ನ ಕೇಳ್ಬೋದಾಗಿತ್ತು, ಅಥವಾ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು ಅನ್ನೋ ವಿಷಯನೂ ನನ್ನ ತಲೆಗೆ ಹೊಳಿಲಿಲ್ಲ.